ಕುಮಾರ ಪ್ರಿನ್ಸಿಪಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ತರಬೇತಿ ವಿದ್ಯಾರ್ಥಿಗಳ ಮೇರೆಗೆ ಈ ದಿನ ಒಂದು 5 ನಿಮಿಷದ ವಿಡಿಯೋನ ನಿಮ್ಮ ಮುಂದೆ ವಿಚಾರ ಮಾಡ್ತಾ ಇದ್ದೇನೆ. ಏನು ಅಂದರೆ, ನಿನ್ನೆ ತಾನೇ ಪ್ರಾಥಮಿಕ ಶಾಲಾ ಶಿಕ್ಷಕರು, ಉನ್ನತೀಕರಿಸಿದಂಥ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಕರ ನೇಮಕಾತಿಯ ಬಗ್ಗೆ ಅಧಿಸೂಚನೆಯನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಈ ಅಧಿಸೂಚನೆ ಶಿಕ್ಷಣ ಸಚಿವರಿಲ್ಲದೆ ಅಧಿಸೂಚನೆಯಾಗಿದೆ. ಈ ಅಧಿಸೂಚನೆಯಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ನ್ಯೂನತೆ, ಕರ್ನಾಟಕದಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದು ಕಳೆದ 4-5 ವರ್ಷದಿಂದ ಉದ್ಯೋಗಕ್ಕಾಗಿ ಆತೊರೆಯುತ್ತಿದ್ದಂತಹ ಕೆಲವು ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಬೇಕಾಗಿತ್ತು. ಅದನ್ನು ನೀಡದೆ ಅಧಿಕಾರಿ ವರ್ಗ, ಶಿಕ್ಷಣ ಸಚಿವರಿಲ್ಲದಂತಹ ಕರ್ನಾಟಕ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಇದನ್ನು ಎಲ್ಲ ವಯೋಮಿತಿ ಮೀರಿದಂತಹ ಅಭ್ಯರ್ಥಿಗಳು ಗಮನದಲ್ಲಿಟ್ಕೋಬೇಕು. ನಿನ್ನೆ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಏನಿದೆ ಅದು ಅಂತಿಮವಾದಂಥ ಅಧಿಸೂಚನೆ ಅಂತ ಹೇಳಿದರೆ, ಕಳೆದ ತಿಂಗಳು ಅಧಿಸೂಚನೆಯನ್ನು ಹೊರಡಿಸಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು 5 ವರ್ಷಗಳ ಕಾಲ ಸಡಿಲಿಕೆಯನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ ಕ್ರೈಸ್ ಅಂತ ಏನಿದೆ, ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ಏನಿದೆ, ಅದು ಎಲ್ಲ ವರ್ಗಕ್ಕೆ, ಪರಿಶಿಷ್ಟ ಜಾತಿ, ಸಾಮಾನ್ಯ ವರ್ಗ, ಪರಿಶಿಷ್ಟ ಪಂಗಡ ಮತ್ತು ಇತರೆ ವರ್ಗಗಳಿಗೆ 5 ವರ್ಷಗಳ ಸಡಿಲಿಕೆಯನ್ನು ನೀಡಿ ಅಧಿಸೂಚನೆಯನ್ನು ಹೊರಡಿಸಿ ಹಲವಾರು ಅಭ್ಯರ್ಥಿಗಳಿಗೆ ಅವರ ಬಾಳು ಬೆಳಕಾಗುವ ರೀತಿಯಲ್ಲಿ ಅವರಿಗೆ ಒಂದು ಉತ್ತಮವಾದಂಥ ಅವಕಾಶವನ್ನು, ಪರೀಕ್ಷೆ ಬರೆಯುವಂಥ ಅವಕಾಶವನ್ನು ಒದಗಿಸಿದೆ. ನಿಜಕ್ಕೂ ಅಂದು ಏನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಆಗ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪನವರು ಕೆಲಸವನ್ನು ಮಾಡ್ತಾಯಿದ್ರು. ಯಾರಿಗೆ ಇದುವರೆಗೆ ವಯೋಮಾನದಲ್ಲಿ ವಯೋಮಿತಿಯನ್ನು ಮೀರಿತ್ತು ಅಂಥವರಿಗೆ ನಮ್ಮ ಸರ್ಕಾರ ಸತತವಾಗಿ 2-3 ವರ್ಷದಿಂದ ಯಾವುದೇ ಒಂದು ಹುದ್ದೆಯನ್ನು ಕರೆದಿಲ್ಲ, ನೇಮಕಾತಿಯನ್ನು ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಮಹಾನುಭಾವರಾದಂಥ ಸಿದ್ದರಾಮಯ್ಯನವರು ಅಂತಹ ಅಭ್ಯರ್ಥಿಗಳಿಗೆ 2026 ಡಿಸೆಂಬರ್ ತಿಂಗಳ ಒಳಗೆ ನಮ್ಮ ಸರ್ಕಾರ ಯಾವ ನೇಮಕಾತಿಯನ್ನು ಮಾಡುತ್ತೋ ಆ ಎಲ್ಲ ನೇಮಕಾತಿಯಲ್ಲಿ ಅಭ್ಯರ್ಥಿಗಳಿಗೆ 5 ವರ್ಷದ ಸಡಿಲಿಕೆಯನ್ನು ನಾವು ನೀಡ್ತೇವೆ ಅಂತೇಳಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಮಾಡಿ ಅದನ್ನು ಅನುಷ್ಠಾನಗೊಳಿಸಿ, ನಿಜಕ್ಕೂ ಕ್ರೈಸ್ನವರು ಆ ಒಂದು ಸಡಿಲಿಕೆಯ ನಿಯಮವನ್ನು ಅವರ ಅಧಿಸೂಚನೆಯಲ್ಲಿ ತಂದು ಇವತ್ತು ಭಾಳಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಆ ಅಪ್ಲಿಕೇಶನ್ನಲ್ಲಿ ಎಲಿಜಿಬಲ್ ಆಗಿ ಅವರು ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ. ಅದರಲ್ಲಿ ಎಷ್ಟೋ ಜನಕ್ಕೆ ಆಯ್ಕೆಯಾಗುವ ಸಂಭವನೀಯತೆ ಮತ್ತು ಸಾಧ್ಯತೆ ಇದೆ. ಆದರೆ ನಿನ್ನೆ ಬಿಡುಗಡೆಯಾದಂತಹ ಶಿಕ್ಷಣ ಇಲಾಖೆಯ ಶಿಕ್ಷಕರ ನೇಮಕಾತಿಯಲ್ಲಿ ಈ ಒಂದು ನಿಯಮವನ್ನು ಗಾಳಿಗೆ ತೂರಿ ಏನು IAS ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ, ಇವರು ನಿಜಕ್ಕೂ ಸಹ ಶುದ್ಧ ಅಸಹಿಷ್ಣುತೆ ಮತ್ತು ಅಸಂಬದ್ಧವಾದಂತಹ ನೀತಿ ನಿಯಮಗಳನ್ನು ರೂಪಿಸ್ತಾರೆ. ಇವರ ನೀತಿ ನಿಯಮಗಳು ಎಷ್ಟು ಮಟ್ಟಿಗಿರುತ್ತೆ ಅಂದರೆ, ಅವರ ಕಚೇರಿಗೆ ಮಾತ್ರ, ಅವರ ಒಂದು ಆಡಳಿತ ವರ್ಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅವರು ಸೊಸೈಟಿ ಒಳಗಡೆ ನಿಜವಾದಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮಗೆ ಬಂದಂತಹ ಮಾಹಿತಿಯ ಪ್ರಕಾರ ಯಾರೋ ಒಬ್ಬ IAS ಅಧಿಕಾರಿ ಮುಟ್ಟಾಳ ಹೇಳ್ತಿದ್ದಂತೆ, ನೀವೇನಾದರೂ ಸಡಿಲಿಕೆಯನ್ನು ಕೊಟ್ಬಿಟ್ರೆ SC ವರ್ಗದವರಿಗೆ ST ವರ್ಗದವರಿಗೆ 50 ವರ್ಷ ಆಗುತ್ತೆ, ಇತರೆ ವರ್ಗದವರಿಗೆ 48 ವರ್ಷ ಆಗುತ್ತೆ,
ಸಾಮಾನ್ಯ ವರ್ಗಕ್ಕೆ 43 ವರ್ಷ ಆಗುತ್ತೆ. ಅವರೆಲ್ಲರೂ ಸಹ ಈ ಒಂದು ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಹಾಗಾಗಿ ಇದು ಸರಿಯಾಗೋದಿಲ್ಲ ಅಂತೇಳಿ ಅಧಿಕಾರಿ ವರ್ಗದವರು ಇದನ್ನು ಕೈಬಿಟ್ಟು ಸಡಿಲಿಕೆಯನ್ನು ಅಧಿಸೂಚನೆಯಲ್ಲಿ ತಂದಿಲ್ಲ. ನಿಜಕ್ಕೂ ಅವನ ಮನಸ್ಥಿತಿ ಸರಿಯಿಲ್ಲ. ಅವನು ಯಾರು ಒಬ್ಬರು ಸೈಕಾಲಜಿಸ್ಟ್ ಹತ್ರ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸ್ಬೇಕು. ಏಕೆಂದರೆ ಆ IAS ಅಧಿಕಾರಿಗೆ ಅರ್ಥ ಆಗಿಲ್ಲ ಅನಿಸ್ತದೆ. ಯಾರು PhDಯನ್ನು ಮಾಡಿರ್ತಾರೆ ಅಂಥವರಿಗೆ ಇವತ್ತಿಗೂ ಸಹ ಯೂನಿವರ್ಸಿಟಿಯಲ್ಲಿ 59 ವರ್ಷ ಆದರೂ ಸಹ ಅಪ್ಲಿಕೇಶನ್ ಹಾಕ್ಬೋದು ಅಂತಕ್ಕಂಥ ಪ್ರಜ್ಞೆ ಅವರಿಗಿಲ್ಲ. ಜೊತೆಗೆ ತಾವು ಮಾತ್ರ ರಿಟೈರ್ಡ್ ಆದಮೇಲೂ ಸಹ ಕೆಲಸ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಆದರೆ ರಿಟೈರ್ಡ್ನ ಹಂಚಿನಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನು ಒದಗಿಸ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ದಯವಿಟ್ಟು ಇದನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರ ಅಲ್ಲ, ಸರ್ಕಾರದ ಗಮನದಲ್ಲಿ ಇಲ್ಲ. ಇದು ಒಬ್ಬರೋ ಇಬ್ಬರೋ ಈ ತಿಳಿಗೇಡಿ IAS ಅಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು, ಶಿಕ್ಷಣ ಸಚಿವರು ಇಲ್ಲದ ಕಾರಣ ಅನುಪಸ್ಥಿತಿಯಲ್ಲಿ ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ದಯವಿಟ್ಟು ಯಾರು ಈ ಒಂದು ವಯೋಮಿತಿಯ ಸಡಿಲಿಕೆಯಲ್ಲಿ ಬರಬೇಕಾಗಿತ್ತು ಆ ಎಲ್ಲ ಅಭ್ಯರ್ಥಿಗಳು ಏನು ಮಾಡಿ ಅಂದರೆ, ನೀವು ಮನವಿಯನ್ನು ನಿಮ್ಮ MLAಗಳ ಮೂಲಕ ಸಲ್ಲಿಸಿ. MLAಗಳ ಮೂಲಕ ಅದು ಶಿಕ್ಷಣ ಸಚಿವರಿಲ್ಲದ ಕಾರಣ ಮುಖ್ಯಮಂತ್ರಿಗಳನ್ನು ತಲುಪುತ್ತೆ. ಅದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದೆ ಇದ್ದಂಥ ಸಮಯದಲ್ಲಿ ಅವರು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಈಗಿನ ಮುಖ್ಯಮಂತ್ರಿಗಳು ಯಾಕೆ ಅದರ ಬಗ್ಗೆ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ನಮಗೂ ಸಹ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನು ನಿಮ್ಮ ತಾಲೂಕಿನ MLAಗಳ ಮೂಲಕ ಇದು ಮುಖ್ಯಮಂತ್ರಿಗಳನ್ನು ತಲುಪಲಿ. ಮತ್ತು ಎಲ್ಲ ಅಭ್ಯರ್ಥಿಗಳು ಸಹ ಏನು ಸಡಿಲಿಕೆ ಕೊಟ್ಟಿಲ್ವೋ, ಯಾರಿಗೆ ಅದು ಅನ್ವಯ ಆಗುತ್ತೋ ಅಂತಹ ಅಭ್ಯರ್ಥಿಗಳು ಏನು ಮಾಡಿ ಅಂದರೆ, ನೀವು ಸರ್ಕಾರಕ್ಕೆ ಶಿಕ್ಷಣ ಸಚಿವಾಲಯಕ್ಕೆ ಅರ್ಜಿಯನ್ನು ಬರೀರಿ. ಮತ್ತು ಮೇಲ್ ಮೂಲಕ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಇದನ್ನು ಗಮನಕ್ಕೆ ತನ್ನಿ. ಆ ಕಾರಣ ಈ ಮೂಲಕ ಆ ಒಂದು ಅವಕಾಶವನ್ನು ಮಾಡಿಕೊಡ್ಲಿ. ನಿಜಕ್ಕೂ ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ದೊಡ್ಡ ಹೋರಾಟವನ್ನು ಮಾಡಿ ನೀವು ಸ್ಟೇ ಮಾಡಿಸಿ, ನಿಮಗೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಿಜವಾಗ್ಲೂ ಸಹ ನ್ಯಾಯ ಸಿಗುತ್ತೆ. ಅಂಥ ಅಭ್ಯರ್ಥಿಗಳು ಒಂದುಗೂಡಿ ನೀವು ಕೋರ್ಟ್ಗೆ ಹೋಗಿ ಈ ಒಂದು ಆಯ್ಕೆಯನ್ನು, ಈ ಒಂದು ನೇಮಕಾತಿಯನ್ನು ಸ್ಟೇ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನೋಭಾವನೆ. ನಿಮಗೆ ಬೇಕಾದಂತಹ ಕೆಲವು ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ, ಇಲ್ಲ ಅದು ಹಾಗಿದೆ ಹೀಗಿದೆ ಅಂತ. ಆ ರೀತಿ ಮಾಡಬಾರ್ದು. ನೀವು ಯಾರೇ ಯೂಟ್ಯೂಬರ್ಸ್ ಆಗಿರಲಿ, ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಲ್ಲಿ, ನೀವು ಜನಸಾಮಾನ್ಯರ ಪರವಾಗಿರಬೇಕೆ ಹೊರತು ತಪ್ಪಾಗಿದ್ದರೂ ಪರವಾಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಆದಂತಹ ಒಂದು ನಿಯಮವನ್ನು, ಬದ್ಧತೆಯನ್ನು, ಕಾನೂನನ್ನು ಇವರು ಬದಲಾಯಿಸಿ ಮಾಡ್ತಾ ಇದ್ದಾರೆ. ಅದು ತಪ್ಪು. ಹಾಗಾದರೆ ಕ್ರೈಸ್ ಇಲಾಖೆಯವರಿಗೆ ಹೇಗೆ ಅದು ಸಾಧ್ಯತೆ ಆಯಿತು, ಇವರಿಗೆ ಯಾಕೆ ಸಾಧ್ಯತೆ ಆಗೋದಿಲ್ಲ? ಇದನ್ನು ಪ್ರಶ್ನೆ ಮಾಡಿ. ಖಂಡಿತವಾಗೂ ಸಹ ನಿಮಗೆ ಹೈಕೋರ್ಟಲ್ಲಿ ನೀವು ಅಪೀಲ್ ಮಾಡಿದ್ರೆ ಖಂಡಿತವಾಗೂ ನಿಮಗೆ ನ್ಯಾಯ ಸಿಗುತ್ತೆ. ಅದರಿಂದ ದಯವಿಟ್ಟು ಯಾರು ವಯೋಮಿತಿಯನ್ನು ಮೀರ್ತಕ್ಕಂಥವ್ರು ಹತಾಶೆಗೊಳಗಾಗೋದು ಬೇಡ. ನೀವು ತಕ್ಷಣದಲ್ಲೇ ನೀವು ಕೋರ್ಟ್ಗೆ ಹೋಗಿ ಸ್ಟೇ ಮಾಡಿಸಿ, ಆಗ ನಿಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಸಹ ಧನ್ಯವಾದಗಳು.